ಇನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಹತ್ರ ಬಂದಿದೆ. ರಾಜ್ಯದಲ್ಲೂ ತಂತ್ರಗಾರಿಕೆಗಳು ಗರಿಗೆದರ್ತಾ ಇವೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಸೆಡ್ ಹೊಡೆಯೋದಕ್ಕೆ ನಿಂತಿವೆ. ಆದ್ರೆ ಮಂಡ್ಯ ಟಿಕೆಟ್ ವಿಚಾರ ಮೈತ್ರಿಗೆ ಪೆಟ್ಟು ಕೊಡ್ತಾ ಇದೆ. ಮಂಡ್ಯ ಮೇಲೆ ಜೆಡಿಎಸ್ ಕಣ್ಣಿಟ್ಟಿರೋದು ಸುಮಲತಾ ಬೆಂಬಲಿಗರನ್ನ ಕೆರಳಿಸಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮನೆಯಲ್ಲಿ ಒಂದು ಸಭೆ ಕೂಡ ನಡೆದಿದ್ದು, ಯಾವ ಕಾರಣಕ್ಕೂ ಮಂಡ್ಯ ಬಿಟ್ಟು ನಾನು ಬೇರೆ ಕಡೆ ಸ್ಪರ್ಧಿಸೋದಿಲ್ಲ ಅಂತ ಕಡ್ಡಿ ಮುರ್ದಂಗೆ ಹೇಳಿದ್ದಾರೆ ಸುಮಲತಾ ಅವರು. ರಂಗೇರಿದ ಲೋಕಸಭಾ ರಣಕಣ, ಮಂಡ್ಯ ಟಿಕೆಟ್ ಫೈಟ್ ಜೋರು. ಕುಮಾರಸ್ವಾಮಿ ಅವರು ಮಂಡ್ಯ ಇರ್ಬೋದು. ಕುಮಾರಣ್ಣನು ಮಂಡ್ಯದಲ್ಲಿ ಹುಟ್ಟು ಬೆಳೆದವ್ರೇನಲ್ಲ, ದೇವೇಗೌಡರು ಹುಟ್ಟು ಬೆಳೆದವರಲ್ಲ. ಕ್ಷೇತ್ರ ನಂದು ಮಂಡ್ಯನೇ, ಮಂಡ್ಯ ಬಿಟ್ಟು ನಾನು ಹೋಗಲ್ಲ. ಮಂಡ್ಯ ಮೇಲೆ ಜೆಡಿಎಸ್ ಕಣ್ಣು, ಮಂಡ್ಯ ಬಿಟ್ಟು ಹೋಗಲ್ಲ ಎಂದ ಸುಮಲತಾ. ನಾನ್ ನಿಂತ್ರೆ ಮಂಡ್ಯದಲ್ಲೇ ನಿಂತ್ಕೋಬೇಕು, ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ. ಮಂಡ್ಯ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸದ್ದು ಮಾಡಿದ್ದ ಮಂಡ್ಯ ಅಖಾಡ ಮತ್ತೆ ಸದ್ದು ಮಾಡ್ತಿದೆ. ಮಂಡ್ಯ ಅಖಾಡ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರವಾಗಲಿದೆ. ಯಾಕಂದ್ರೆ ನಾನು ಮಂಡ್ಯ ಬಿಟ್ಟು ಹೋಗಲ್ಲ, ಮಂಡ್ಯದಲ್ಲೇ ನಿಲ್ತೇನೆ ಅಂತ ಸಂಸದೆ ಸುಮಲತಾ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇಲ್ಲ, ಕ್ಷೇತ್ರ ನಂದು ಮಂಡ್ಯನೇ, ಮಂಡ್ಯ ಬಿಟ್ಟು ನಾನು ಹೋಗಲ್ಲ. ನಾನ್ ನಿಂತ್ರೆ ಮಂಡ್ಯದಲ್ಲೇ ನಿಂತ್ಕೋಬೇಕು, ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ. ಎಷ್ಟೇ ಅಲ್ಲ, ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಬೇಕು ಎಂದಿರೋ ಸುಮಲತಾ ಬಿಜೆಪಿ ಜೊತೆ ಆಗಿದ್ದ ಕಮಿಟ್ಮೆಂಟ್ಗೆ ತಾನು ಬದ್ಧ ಎಂದಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನಿಂದಲೂ ಆಹ್ವಾನವಿದೆ ಅಂತ ಪರೋಕ್ಷವಾಗಿ ಬಿಜೆಪಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಬಿಜೆಪಿನೇ ಮಂಡ್ಯ ಸೀಟು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ಹೈಕಮಾಂಡ್ ಅಲ್ಲೂ ಒಳ್ಳೆ ಒಡನಾಟ ಇದೆ, ಎಲ್ಲರೂ ನನ್ನ ಬಗ್ಗೆ ತುಂಬಾ ಗೌರವದಿಂದ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ನಾನು ಒಂದು ಕಮಿಟ್ಮೆಂಟ್ ಆದೆ, ಆ ಕಮಿಟ್ಮೆಂಟ್ಗೆ ನಾನು ಸ್ಟಿಕ್ ಆನ್ ಆಗ್ತಾ ಇದ್ದೀನಿ. ಯಾಕೆಂದರೆ ಮೋದಿ ಅವರ ನೇತೃತ್ವ, ಅದರ ಮೇಲೆ ನನಗೆ ತುಂಬ ಅಭಿಮಾನ, ವಿಶ್ವಾಸ ಇದೆ. ಅದನ್ನು ಓಪನ್ ಆಗಿ ನಾನು ಹೇಳ್ತೀನಿ, ನನ್ನ ಎಲೆಕ್ಷನಲ್ಲಿ ನನಗೆ ತುಂಬಾ ಸಹಾಯ ಮಾಡಿ ಶ್ರಮ ಪಟ್ಟಿದ್ರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಇಂಟರ್ನಲ್ಲಿ ಒಂದಷ್ಟು ಇನ್ವಿಟೇಷನು ಬಂದಿದೆ, ಕಾಂಗ್ರೆಸ್ ಅಲ್ಲೇ ನಿಮಗೆ ಈಸಿಯಾಗಿ ನಾವು ಟಿಕೆಟ್ ಕೊಡಿಸ್ತೀವಿ ಬನ್ನಿ ಅಂತ. ಸುಮಲತಾ ಹೀಗೆ ಹೇಳೋದಕ್ಕೂ ಕಾರಣವಿದೆ. ಏನಂದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಜೆಡಿಎಸ್ ಮಂಡ್ಯ ಸೇರಿದಂತೆ 3 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ. ಈ ಬಗ್ಗೆ ಜನವರಿ 27ರ ನಂತರ ಸೀಟು ಹಂಚಿಕೆ ಫೈನಲ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ HDK ಕಣಕ್ಕಿಳಿತಾರೆಂಬ ಚರ್ಚೆ ನಡೀತಾ ಇದೆ. ಇದರಿಂದ ಕೆರಳಿರೋ ಸುಮಲತಾ ಬೆಂಬಲಿಗರು ಸುಮಲತಾ ಪರ ಬ್ಯಾಟ್ ಬೀಸಿದ್ದಾರೆ. ಮಂಡ್ಯವನ್ನ ಜೆಡಿಎಸ್ ನಾಯಕರಿಗೆ ಯಾಕೆ ಕೊಡಬೇಕು? ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧಿಸಬೇಕು ಅಂತ KC ನಾರಾಯಣಗೌಡ ಆಗ್ರಹಿಸಿದ್ದಾರೆ. ಮಂಡ್ಯದೇನು ಕುಮಾರಣ್ಣನು ಮಂಡ್ಯದಲ್ಲಿ ಹುಟ್ಟು ಬೆಳೆದವ್ರೇನಲ್ಲ, ದೇವೇಗೌಡರು ಹುಟ್ಟು ಬೆಳೆದವರಲ್ಲ. ಅವ್ರ ಲಕ್ಕಿ ಪ್ಲೇಸ್ ಯಾವುದು ಅಂತ ಹೇಳಿದ್ರು ಗೊತ್ತಾ ನಿಮಗೆ? ರಾಮನಗರ. ಅವ್ರ ಲಕ್ಕಿ ಪ್ಲೇಸ್, ಅಲ್ಲಿ ಅವ್ರು ನಿಂತ್ಕೊಳ್ಳಿ, ನಮಗೆ ಮಂಡ್ಯ ಬಿಟ್ಕೊಡ್ಲಿ. ಈ ಮಧ್ಯೆ ಮಂಡ್ಯ ಅಖಾಡದ ಬಗ್ಗೆ ಮಾತನಾಡಿರೋ ಮಾಜಿ ಪ್ರಧಾನಿ HD ದೇವೇಗೌಡ ಮಂಡ್ಯದಲ್ಲಿ HDK ಸ್ಪರ್ಧೆ ಬಗ್ಗೆ ಪ್ರಧಾನಿ ನಿರ್ಧರಿಸುತ್ತಾರೆ ಅಂತ ಹೇಳಿದ್ದಾರೆ. ಮೋದಿಯವರು ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅವ್ರನ್ನ ಪಾರ್ಲಿಮೆಂಟಿಗೆ ನಿಲ್ಲೇಬೇಕು ಅಂತ ಹೇಳಿದರೆ ಅವ್ರು ಎಲ್ಲಿ ಬೇಕಾದರೂ ನಿಲ್ಬೋದು. ವಿ ಸೋಮಣ್ಣಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ. ವಿ ಸೋಮಣ್ಣರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿ ಚುನಾವಣೆಗೆ ಕಳುಹಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ. ಈ ಮೂಲಕ ಸೋಮಣ್ಣ ಮುನಿಸನ್ನ ತಣಿಸಿ ಕೇಂದ್ರ ಸಚಿವ ಸ್ಥಾನ ನೀಡಿ ಸೋಮಣ್ಣರನ್ನ ಚುನಾವಣೆಗೆ ಕಳುಹಿಸಿದ್ರೆ ಬೆಂಬಲಿಗರ ಉತ್ಸಾಹ ಹೆಚ್ಚಲಿದೆ ಅನ್ನೋದು ಬಿಜೆಪಿ ಲೆಕ್ಕಾಚಾರವಾಗಿದೆ. ಫಸ್ಟ್ ವೋಟರ್ಸ್ ಮೇಲೆ ಬಿಜೆಪಿ ಕಣ್ಣು. ನಮೋ ನವ ಮತದಾನ ಅಭಿಯಾನಕ್ಕೆ ಬಿಜೆಪಿ ಚಾಲನೆ ಕೊಟ್ಟಿದೆ. ಪ್ರಧಾನಿ ಮೋದಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದು, ಈ ಮೂಲಕ ಯುವ ಮತದಾರರನ್ನ ಸೆಳೆಯಲು ಬಿಜೆಪಿ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ 5 ಲಕ್ಷ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವ ಮತದಾರರನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಬ್ಯೂರೋ ರಿಪೋರ್ಟ್ TV9.